ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ನಿನ್ನೆ ಸಂಭವಿಸಿದಂತಹ ಸ್ಫೋಟದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್. ರಾಜ್ಯದ ಕರಾವಳಿ ಭಾಗದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಆಳ ಸಮುದ್ರದಲ್ಲೂ ಕರಾವಳಿ ಕಾವಲು ಪೊಲೀಸರ ಕಣ್ಗಾವಲು. ರಾತ್ರಿಯಿಂದ ಗಸ್ತು ಹೆಚ್ಚಿಸಲಾಗಿದೆ. ಆಳ ಸಮುದ್ರದಲ್ಲಿರುವಂತಹ ಅಪರಿಚಿತ ಬೋಟ್ಗಳ ಮೇಲೆ ಕೂಡ ನಿಗಾ ಇರಿಸಿದ್ದಾರೆ. ತಮಿಳುನಾಡು ಹಾಗೂ ಕೇರಳ ಬೋಟ್ಗಳ ದಾಖಲೆಯ ಪರಿಶೀಲನೆಯಾಗಿದೆ. ಜೊತೆಗೆ ಅಪರಿಚಿತ ಬೋಟ್ಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದೆ. ಪ್ರಮುಖ ನಗರಗಳಲ್ಲಿ ಪ್ರಮುಖ ಜಾಗಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿದ್ದು, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಕೂಡ ಅಲರ್ಟ್ ಆಗಿದ್ದಾರೆ. ಅಪರಿಚಿತ ಬೋಟ್ಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಳ ಸಮುದ್ರದಲ್ಲಿರುವಂತಹ ಅಪರಿಚಿತ ಬೋಟ್ಗಳ ಮೇಲೆ ನಿಗಾ ಇರಿಸಲಾಗಿದ್ದು, ಆಳ ಸಮುದ್ರದಲ್ಲಿ ಕರಾವಳಿ ಕಾವಲು ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾವೀಗ ಇರುವಂತದ್ದು ಆಳ ಸಮುದ್ರದಲ್ಲಿ ನಾವು ಚಿತ್ರಣವನ್ನ ಗಮನಿಸಬಹುದು. ಇದು ಕರಾವಳಿ ಕಾವಲು ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿ ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಬರುವಂತಹ ಅಪರಿಚಿತ ಬೋಟ್ಗಳ ಪರಿಶೀಲನೆ ಯಾವ ರೀತಿಯಾಗಿ ನಡೀತಿದೆ ಎಂಬ ಚಿತ್ರಣವನ್ನ TV9 ಈಗ ಒಂದು ಪ್ರತ್ಯಕ್ಷ ವರದಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಈ ಒಂದು ಬೋಟ್ ಏನಿದೆ ತಮಿಳುನಾಡು ಮೂಲದ ಬೋಟ್ ಆಗಿರುವಂತದ್ದು. ಈ ಒಂದು ಬೋಟ್ ಆಳ ಸಮುದ್ರಕ್ಕೆ ಬಂದ ತಕ್ಷಣ ಈಗ ಲಂಗರ್ ಹಾಕಿ ನಿಂತಿರುವಂತದ್ದು. ಅದರ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕರ್ನಾಟಕ ಕರಾವಳಿ ಪೊಲೀಸರು ಮಾಡ್ತಿರುವಂತದ್ದು. ಯಾಕಂದ್ರೆ ಅಪರಿಚಿತ ಬೋಟ್ ಆಗಿರುವ ಹಿನ್ನೆಲೆಯಲ್ಲಿ ಅವರ ದಾಖಲೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತದೆ. ಬೋಟ್ಗಳ ಡಾಕ್ಯುಮೆಂಟ್ರಿ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಆಧಾರ್ ಕಾರ್ಡ್ ಏನಿದೆ ಅದೇ ರೀತಿಯಾಗಿ ಮೀನುಗಾರರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡಲಾಗುತ್ತೆ, ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಬೋಟ್ ಏನಿದೆ ಅದು ನೇರವಾಗಿ ಮಲ್ಪೆಗೆ ಬಂದ್ರೆ ಅಥವಾ ಅಪರಿಚಿತ ಬೋಟ್ ಬಂದ್ರೆ ಇಲ್ಲಿ ಏನಾದ್ರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಪರಿಚಿತ ಬೋಟ್ಗಳು ಏನು ಸಿಗುತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕರಾವಳಿ ಕಾವಲು ಪೊಲೀಸರು ವಿತ್ ವೆಪನ್ಸ್ ಮಾಡ್ತಿರುವಂತ ನಾವು ಚಿತ್ರಣವನ್ನ ಗಮನಿಸಬಹುದು. ಯಾವ ರೀತಿಯಾಗಿ ಈಗ ಕರಾವಳಿ ಕಾವಲು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂಬುದು ಕೂಡ ಇಲ್ಲಿ ಚಿತ್ರಣವನ್ನ ಗಮನಿಸಬಹುದು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗಡಿ ಭಾಗ ಏನಿದೆ ಅಂದ್ರೆ ಕಾಸರಗೋಡು ಅದೇ ರೀತಿಯಾಗಿ ಕಾರವಾರದಿಂದ ಬರುವ ಬೋಟ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಬ್ಲಾಸ್ಟ್ ಪ್ರಕರಣ ಏನು ನಡೆಯಿತು ಅದರ ಬಳಿಕವೇ ಕಾರ್ಯೋನ್ಮುಖರಾಗಿ ಕರಾವಳಿ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡು ಈ ರೀತಿಯ ಕೆಲಸವನ್ನ ಗಡಿ ಭಾಗದಲ್ಲಿ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಕರಾವಳಿ ಕಾವಲು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ನಿನ್ನೆ ರಾತ್ರಿಯಿಂದಲೇ ಗಸ್ತು ತಿರುಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಇಂದು ಬೆಳಿಗ್ಗೆಯಿಂದಲೂ ಕೂಡ ಗಸ್ತಿನ ಪ್ರಮಾಣವನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿ ಅಪರಿಚಿತ ಬೋಟ್ಗಳು ಏನು ಸಿಗುತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮತ್ತು ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಈಗ ಸದ್ಯ ನಾವು TV9 ಏನೋ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ಇಲ್ಲಿ ಚಿತ್ರಣವನ್ನ ಎಲ್ಲವನ್ನ ಸಂಪೂರ್ಣವಾಗಿ ತೋರಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಅದೇ ರೀತಿ ಗಡಿ ಭಾಗ ಏನಿದೆ ಅಂದ್ರೆ ಕರ್ನಾಟಕ ಕೇರಳ ಗಡಿ ಭಾಗ ಆಗಿರ್ಬೋದು, ಅದೇ ರೀತಿಯಾಗಿ ಕಾರವಾರ ನೇವಿ ಭಾಗ ಆಗಿರ್ಬೋದು, ಅಲ್ಲಿಂದ ಬರುವ ಬೋಟ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ರಾಜ್ಯದ ಕರಾವಳಿ ಪೊಲೀಸರು ಮಾಡ್ತಿರುವಂತದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.